ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಗ್ ಬಳಸದೆ ಮೇಯನೀಸ್ ಹೇಗೆ ಮಾಡೋದು, ಹಾಗೆ ಅದೇ ಮೇಯನೀಸ್ ಯೂಸ್ ಮಾಡಿಕೊಂಡು ತಂದೂರಿ ಸಾಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಜಾರ್ಗೆ 1 ಬೌಲ್ ಕೋಲ್ಡ್ ಹಾಲನ್ನ ತೊಗೊಳ್ಳಿ. ಅಷ್ಟೇ ಅಳತೆಯಲ್ಲಿ ಎಣ್ಣೆ ತೊಗೊಳ್ಳಿ, ಅಡುಗೆ ಎಣ್ಣೆ. ಅದು ನೀವು ಒಂದು ಹಾಫ್ ಆನ್ ಅವರ್ ಆದರೂ 1 ಅವರ್ ಆದರೂ ಎಣ್ಣೆನ ಫ್ರಿಜ್ಜಲ್ಲಿ ಇಟ್ಟಿರಬೇಕು. ಹಾಗೆ ಒಂದು ಚಿಕ್ಕದ ಬೆಳ್ಳುಳ್ಳಿ, ಹಾಫ್ ಹೋಲ್ ನಿಂಬೆಹಣ್ಣು ತೊಗೊಳ್ಳಿ. ಅವೆರಡನ್ನ ಹಿಂಡ್ಕೊಂಬಿಟ್ಟು ಚೆನ್ನಾಗಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನ 1 ರಿಂದ 2 ನಿಮಿಷ ಗ್ರೈಂಡ್ ಮಾಡಿರಿ. ಆಗ ಮೇಯನೀಸ್ ರೆಡಿ ಆಗುತ್ತೆ. ನೀವು ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಅದು ಚೆನ್ನಾಗಿ ಗಟ್ಟಿ ಆಗುತ್ತೆ. ಸೊ ಈ ರೀತಿಯಾಗಿ ಮೇಯನೀಸ್ನ ಎಗ್ ಬಳಸ್ತಾನೆ ಯೂಸ್ ಮಾಡ್ಬೋದು. ಈಗ ಅದಕ್ಕೆ ತಂದೂರಿ ಸಾಸು ಅದೇ ಮೇಯನೀಸಾಗಿ ಯೂಸ್ ಮಾಡೋದು ಹೇಗೆ ಅಂದರೆ, ಅದಕ್ಕೆ ಸ್ವಲ್ಪ ಉಪ್ಪು, 1 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಅಥವಾ 1 ಸ್ಪೂನ್ ಖಾರದ ಪೌಡರು, 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಜಾಸ್ತಿ ಬೇಕಂದ್ರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತಂದೂರಿ ಸಾಸ್ ರೆಡಿ ಆಗುತ್ತೆ. ಸೊ ಇಷ್ಟೇ, ತುಂಬ ಈಸಿಯಾಗಿ ಎರಡನ್ನೂ ಕೂಡ ನಾವು ಮನೇಲಿ ಮಾಡ್ಬೋದು. ವೆಜಿಟೇರಿಯನ್ಸ್ ಕೂಡ ಎಗ್ ಹಾಕೊಂಡ್ರೆ ಮೇಯನೀಸ್ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಈ ರೀತಿ ಮಾಡಿದರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಇದನ್ನ ಮನೇಲಿ ಟ್ರೈ ಮಾಡಿ, ಖಂಡಿತವಾಗೂ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ನೀವು ಇದನ್ನ ಬರ್ಗರು, ಸ್ಯಾಂಡ್ವಿಚ್ಗೂ ಯೂಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.